ಪರಿಚಯ. ಕಾಡಿನಲ್ಲಿ ಇಂದು ಒಂದು ಹೊಳೆಯುವ ಕನ್ನಡಿ ಇದೆ. ಸೂರ್ಯ ಸ್ನೇಹಿತರನ್ನು ಒಂದು ಮಾಯಾಜಾಲದ ಆಟಕ್ಕೆ ಕರೆತರುತ್ತಾನೆ. ಮೊದಲ ಪದ್ಯ. ರಾಕಿ ಹೇಳುತ್ತಾನೆ, ಇಲ್ಲಿ ಬಾ ನೋಡಿ. ಕನ್ನಡಿಯಲ್ಲಿ ಒಂದು ಹಾಸ್ಯಭರಿತ ಜಗತ್ತು ಅವರನ್ನು ಕಾಯುತ್ತಿದೆ. ಅವರು ಒಳಗೆ ನೋಡುತ್ತಾರೆ ಮತ್ತು ಸಂತೋಷದಿಂದ ನಗು ಹೊಡುತ್ತಾರೆ. ಎಲ್ಲವೂ ವಿಚಿತ್ರ ಮತ್ತು ಹಾಸ್ಯಕರವಾಗಿ ಕಾಣುತ್ತದೆ. ಕಲ್ಲಿನ ಗೋಪುರದಂತೆ ಎತ್ತರವಾಗಿ ಆಕಾಶವನ್ನು ತಲುಪುವಂತೆ. ಚಂದ್ರನು ಬಳಿ ಆಟಿಕೆ ಹೀಗೆಯೇ ಚಿಕ್ಕದಾಗಿ ಕಾಣಿಸುತ್ತದೆ. ರಾಕಿ ಮತ್ತು ಮೈಲೋ ಇನ್ನಷ್ಟು ನಗುತ್ತಾರೆ. ಅವರ ಈ ವಿಚಿತ್ರ ಪ್ರತಿಬಿಂಬಗಳನ್ನು ಕಣ್ಮರೆಯಾದಂತೆ ನೋಡಲಾಗದು. ಎರಡನೇ ಪದ್ಯ. ಕನ್ನಡಿ ತಿರುಗುತ್ತದೆ ಹೊಳೆಯುವ ಬಾಗಿಲಿನಂತೆ. ಸ್ನೇಹಿತರನ್ನು ಅನ್ವೇಷಣೆಗೆ ಹೊಸ ಜಗತ್ತಿಗೆ ಆಕರ್ಷಿಸುತ್ತದೆ. ಚಿಕ್ಕ ಮನೆಗಳು, ಉಲ್ಟಾದ ಮರಗಳು, ನಗರದ ಎಲ್ಲೆಡೆ ದೊಡ್ಡ ಹಾಸ್ಯಕರ ಆಶ್ಚರ್ಯಗಳು. ಕೋರಸ್. ಸ್ವಾಗತ ಸ್ವಾಗತ ಹಾಸ್ಯಭರಿತ ಕನ್ನಡಿ ಜಗತ್ತಿಗೆ. ಅಲ್ಲಿ ಹಾಸ್ಯಮಯ ಮಾಯಾಜಾಲವು ಸಂತೋಷದಿಂದ ತಿರುಗುತ್ತಿದೆ. ಎತ್ತರದ ಜಿರಾಫ್ಗಳು ಮತ್ತು ಚಿಕ್ಕ ಚಿಕ್ಕ ವಸ್ತುಗಳು. ಕನ್ನಡಿ ಜಗತ್ತು ಹಾಸ್ಯಭರಿತ ಸಾಹಸಗಳನ್ನು ತರಲಿದೆ. ಮೂರನೇ ಪದ್ಯ. ಚಿಕ್ಕ ಸಿಂಹಗಳು ಸಿಹಿ ಮತ್ತು ಮೃದುವಾದ ಧ್ವನಿಯಲ್ಲಿ ಕಂಬಳಿಸುತ್ತವೆ. 10 ಎತ್ತರದ ಮೊಲಗಳು ಅವರ ಪಾದಗಳ ಮೇಲೆ ಹಾರಿ ಹೋಗುತ್ತವೆ. 10 ಜಿರಾಫ್ಗಳು ಸ್ಲೈಡ್ ಮಾಡುತ್ತವೆ. ರಾಕಿ ಸಂತೋಷದಿಂದ ಕೂಗುತ್ತಾನೆ. ಮೈಲೋ ಜೋರಾಗಿ ನಗುತ್ತಾನೆ. ಎಲ್ಲರೂ ಕೇಳಬಹುದು. 4ನೇ ಪದ್ಯ. ಕಾಡಿನಲ್ಲಿ ಅವರು ಸಾಗುತ್ತಾರೆ. ಅಲ್ಲಿ ಮರಗಳು ಎತ್ತರವಾಗಿ ತುಂಗಿವೆ. ಮೂಲಗಳು ಮೋಡಗಳಲ್ಲಿ ಆಕಾಶದಿಂದ ಕೇಂದ್ರೀಕರಿಸುತ್ತವೆ. ನೆಲ ವಿಚಿತ್ರವಾಗಿ ತಿರುವು ತರುತ್ತದೆ. ಚಲಿಸುತ್ತದೆ. ಸ್ನೇಹಿತರಿಗೆ ಮಾರ್ಗದರ್ಶನ ನೀಡುತ್ತದೆ. ಮುಗಿಯುವಿಕೆ. ಕನ್ನಡಿ ಶಾಂತವಾಗುತ್ತದೆ. ಬೆಳಕು ನಿಧಾನವಾಗಿ ಮಳೆಯುತ್ತದೆ. ಆದರೆ ಅವರು ಆ ಮಾಯಾಜಾಲದ ದಿನವನ್ನು ಸದಾ ನೆನಪಿನಲ್ಲಿ ಇಡುತ್ತಾರೆ. ಹಾಸ್ಯಭರಿತ ಕನ್ನಡಿ ಜಗತ್ತು. ನಾವು ಮತ್ತೆ ಬರುವೆವು. ಹೇ